ಸೊ ಹೆಲೋ ಟ್ರೇಡರ್ಸ್, ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು, ಅದರ ಟೈಪ್ಸ್ ಏನು, ಅದ್ರ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್, ಕೆಲವೊಂದು ಇಂಪಾರ್ಟೆಂಟ್ ಪ್ಯಾಟರ್ನ್ಸ್ ಹೇಳ್ತೀವಿ. ಎಲ್ಲ ಪ್ಯಾಟರ್ನ್ಸ್ ಹೇಳೋದು, ಎಲ್ಲ ವೇಸ್ಟ್ ಎಲ್ಲ ಹೇಳೋದು. ಯಾವ್ದು ಇಂಪಾರ್ಟೆಂಟ್ ಇದೋ ಅವು ಅಷ್ಟು ಹೇಳಿರ್ತೀನಿ. ಯಾವ ವರ್ಕ್ ಆಗ್ತೋ ಚಾಟಲ್ಲ ಅಷ್ಟು ಹೇಳಿರ್ತೀವಿ. ಇವತ್ತು ಎಲ್ಲದನ್ನು ಕಲಿಯೋಕೆ ಹೋಗ್ಬೇಡಿ. ಯಾವ್ದು ಇಂಪಾರ್ಟೆಂಟ್ ಇದೆ ಅದಷ್ಟೇ ಕಲಿಸ್ತೀನಿ, ಅದಷ್ಟೇ ಕಲೀರಿ. ಸೊ ಇವತ್ತಿನ ಟಾಪಿಕ್ಸ್ ಏನಂತಂದರೆ ಕ್ಯಾಂಡಲ್ ಸ್ಟಿಕ್ ಮತ್ತು ಅದ್ರ ಟೈಪ್ಸು, ಅದ್ರ ಪ್ಯಾಟರ್ನ್ಸ್ ಎಲ್ಲ ಹೇಳ್ಕೊಡ್ತೀವಿ. ಸೊ ಫಸ್ಟ್ ಥಿಂಗ್, ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು? ಕ್ಯಾಂಡಲ್ ಸ್ಟಿಕ್ ನೋಡೋಕೆ ಹೆಂಗಿರುತ್ತೆ ಅಂತ ಹೇಳ್ತೀವಿ. ಕ್ಯಾಂಡಲ್ ಸ್ಟಿಕ್ ಅಂದರೆ ಏನಂದ್ರೆ ಕನ್ನಡದ ಮೇಣದ ಬತ್ತಿ ಅಂತೀವಿ. ಸೊ ಇದನ್ನು ಆ್ಯಕ್ಚುಲಿ ಕಂಡುಹಿಡಿದವ್ರು ಯಾರು ಅಂದರೆ ಜಾಪನೀಸ್, ರೈಟ್? ಜಾಪನೀಸ್ ಇದನ್ನು ಕಂಡುಹಿಡಿದವು. ಸೊ ಇದ್ರಾಗ ಭಾಳಷ್ಟು ಟೈಪ್ಸ್ ಇದಾವೆ, ಭಾಳಷ್ಟು ಪ್ಯಾಟರ್ನ್ಸ್ ಇದಾವೆ. ಸೊ ಫಸ್ಟ್ ಥಿಂಗ್ ಏನು ನೋಡೋದು ಅಂದರೆ, ನಾವು ಕ್ಯಾಂಡಲ್ ಸ್ಟಿಕ್ ಅಂದರೆ ಯಾವ ಥರ ಕಾಣುತ್ತೆ, ನಾವು ಅದನ್ನು ಹೆಂಗೆ ಐಡೆಂಟಿಫೈ ಮಾಡಬೇಕು, ಅದರಿಂದ ಪ್ರೈಸ್ನ ನಾವು ಹೆಂಗೆ ಮೂಮೆಂಟ್ ಅರ್ಥ ಮಾಡ್ಕೋಬೇಕು ಅನ್ನೋದು ಹೇಳ್ತೀವಿ. ಸೊ ಫಸ್ಟ್ ಥಿಂಗ್, ಕ್ಯಾಂಡಲ್ ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ, ರೈಟಾ? ಇದಕ್ಕೇನಂತೀವಿ? ಬಾಡಿ ಅಂತೀವಿ. ಸೊ ಇದಕ್ಕೇನಂತೀವಿ? ವಿಕ್ ಅಥವಾ ಶಾಡೋ ಅಂತೀವಿ. ಸೊ ಸೇಮ್ ಇದಕ್ಕೂ ವಿಕ್ ಅಥವಾ ಶಾಡೋ ಅಂತೀವಿ. ಸೊ ಇದು ಮೇಲ್ಗಡೆ ಇರೋ ಕಾರಣ ಇದಕ್ಕೇನಂತೀವಿ? ಅಪ್ಪರ್ ವಿಕ್ ಅಂತೀವಿ. ಸೊ ಇದು ಕೆಳಗಡೆ ಇದೆ, ಅದಕ್ಕೆ ನಾವೇನಂತೀವಿ? ಲೋವರ್ ವಿಕ್ ಅಂತೀವಿ. ಸಿಂಪಲ್ಲ, ಅರ್ಥ ಆಯ್ತಾ? ಸೊ ಫಸ್ಟಿಗೆ ಕ್ಯಾಂಡಲ್ ಅಂದರೆ ಅದಕ್ಕೊಂದು ಬಾಡಿ ಇರುತ್ತೆ, ಮೇಲ್ಗಡೆ ಟ್ರೆಡ್ ಥರ ಬಂದಿರುತ್ತಲ್ಲ, ಅದಕ್ಕೇನಂತೀವಿ ನಾವು? ವಿಕ್ ಅಂತೀವಿ. ಕೆಳಗಡೆ ಬಂದಿರ್ಕೂ ಟ್ರೆಡ್ಗೆ ಅದಕ್ಕೇನು ವಿಕ್ ಅಂತೀವಿ. ಮೇಲಿರೋಕ್ಕೆ ಅದಕ್ಕೆ ಅಪ್ಪರ್ ವಿಕ್ ಅಂತೀವಿ, ಕೆಳಗಿದ್ದಕ್ಕೆ ಅದಕ್ಕೆ ಲೋವರ್ ವಿಕ್ ಅಂತೀವಿ. ಸೊ ಇಷ್ಟೊಂಥರ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದರಲ್ಲಿ 2 ಟೈಪ್ಸ್ ಬರ್ತಾವೆ. ಯಾವ್ಯಾವ ಬರ್ತಾವೆ? ಒಂದು ಗ್ರೀನ್ ಅಂತ ಬರುತ್ತೆ, ಇದಕ್ಕೇನಂತೀವಿ? ಬಯರ್ಸ್ ಕ್ಯಾಂಡಲ್ ಅಂತೀವಿ ಅಥವಾ ಬುಲ್ಲಿಶ್ ಕ್ಯಾಂಡಲ್ ಅಂತೀವಿ. ಈ ಮೂರಲ್ಲಿ ನೀವು ಯಾವ್ದು ಹೆಸರು ಬೇಕಾದರೂ ಯೂಸ್ ಮಾಡುವ. ಸೊ ಇನ್ನೊಂದು ಟೈಪ್ ಯಾವುದು ಅಂದರೆ ಬೇರಿಶ್ ಅಥವಾ ರೆಡ್ ಅಥವಾ ಸೆಲ್ಲರ್ಸ್. ಈ ಮೂರಲ್ಲಿ ಯಾವ್ದು ಹೆಸರು ನೀವು ಯೂಸ್ ಮಾಡ್ಬೋದು. ಸೊ ನಾವು ಬುಲ್ಲಿಶ್ ಅಂತ ಯೂಸ್ ಮಾಡ್ತೀವಿ, ಇದಕ್ಕೆ ಬೇರಿಶ್ ಅಂತ ಯೂಸ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಈ ಕ್ಯಾಂಡಲ್ ಯಾವಾಗಲೂ ಗ್ರೀನ್ ಕಲರ್ ಇರುತ್ತಾ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇದು ಲೋ, ಈ ಪಾಯಿಂಟ್ ಹೈ ಅಂತೀವಿ. ಇದು ಓಪನ್, ಇದು ಕ್ಲೋಸ್. ಅರ್ಥ ಆಯ್ತಾ? ಇದು ಲೋ, ಇದು ಹೈ, ಇದು ಓಪನ್, ಇದು ಕ್ಲೋಸ್. ಇದು ಹೆಂಗಂತ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಸೊ ಇದರಿಂದ ಹೆಂಗೆ ಅರ್ಥ ಮಾಡ್ಕೋ, ಒಂದು ಪ್ರೈಸ್ ಮೂವ್ಮೆಂಟ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್, ಈ ಪೆನ್, ಇದೇ ಪೆನ್ ನೋಡಿರಿ. ಈ ಪೆನ್ ಇವತ್ತು ನೀವು ಸೇಲ್ ಮಾಡ್ತಾಯಿದ್ದೀರಾ ಅಂದರೆ ಮಾರ್ತಾಯಿದ್ದೀರಾ ಅಂದ್ಕೊಳ್ಳಿ. ಇದು ಮಾರಬೇಕಾದ್ರೆ ಬೆಳಗ್ಗೆ ಬಂದು ಲೈಕ್ ನಿಮ್ಮ ಶಾಪ್ ಹತ್ರ ಕೂಡ್ತೀರಿ. ಈ ಪೆನ್ ಪ್ರೈಸ್ ಬೆಳಗ್ಗೆ ನೀವು ಮಾರಬೇಕಾದ್ರೆ 5 ರೂಪೀಸಿಗೆ ಮಾರ್ತಿರ್ತೀರ, ಆಯಿತಾ? ಓಪನಿಂಗ್ ಪ್ರೈಸ್ ಇದು 5 ರೂಪಾಯಿ ಓಪನಿಂಗ್ ಪ್ರೈಸ್. ಅರ್ಥ ಆಯ್ತಾ? ಸೊ ಅದಾದಮೇಲೆ ಪೆನ್ 5 ರೂಪಾಯಿ ಇಡ್ತೀರಾ, 1-2 ಪೆನ್ ಹೋಗ್ತಾವೆ, ಆಮೇಲೆ ಪೆನ್ ಯಾರು ತೊಗೊಳಂಗಿಲ್ಲ. ಸೊ ಯಾರು ತೊಗೊಳೋಲ್ದ ನೀವೇನು ಮಾಡ್ತೀರಾ? ನಿಮ್ಗೆ ಲಾಸ್ ಆಗುತ್ತಲ್ಲ, ಅಟ್ಲೀಸ್ಟ್ ಎಷ್ಟಾದರೂ ಒಂದು ಪ್ರಾಫಿಟ್ ಬರಲಿ ಅಂತ ನೀವೇನು ಮಾಡ್ತೀರಾ? ಲಾಸ್ಟಿಗೆ 3 ರೂಪೀಸ್ವರೆಗೂ ಲೋವರೆಗೂ, ಅಂದರೆ ಇಷ್ಟು ಕಮ್ಮಿ ಅಂದರೂ 3 ರೂಪೀಸಿಗೆ ಮಾರ್ತೀರಿ, ಕಮ್ಮಿ ಮಾಡ್ತಾರೆ. 3 ರೂಪೀಸ್ ಇಟ್ಟಿರೋಂಥ ಗೊತ್ತಾದ್ಮೇಲೆ ಎಲ್ಲರೂ ಏನು ಮಾಡ್ತಾರೆ? ಜಾಸ್ತಿ ಜನ ಬೈ ಮಾಡೋಕ್ಕೆ ಬರ್ತಾರೆ ನಿಮ್ಮ ಕಡೆ. ಅವಾಗ ಇದ್ರ ಪೆನ್ನಿನ ಡಿಮಾಂಡ್ ಜಾಸ್ತಿ ಆಯ್ತವೆ. ಪೆನ್ನಿನೂ ಮೇ ಬಿ ಚೆನ್ನಾಗಿರ್ಬೋದು, ಸ್ಮೂತಾಗಿ ಬರೀತಿರ್ಬೋದು ಅಂತ ಏನಾಗುತ್ತೆ, ಜಾಸ್ತಿ ಜನ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವೇನು ಇದ್ರ ಡಿಮಾಂಡ್ ಜಾಸ್ತಿ ಆಯ್ತಾ, ಡಿಮಾಂಡ್ ಜಾಸ್ತಿ ಆದಮೇಲೆ ನೀವೇನು ಮಾಡ್ತೀರಾ? ಪ್ರೈಸು ಜಾಸ್ತಿ ಮಾಡ್ತೀರಾ. ಪ್ರೈಸ್ ಜಾಸ್ತಿ ಆದಮೇಲೆ ಇದು ಎಷ್ಟು ರೂಪಾಯಿ? 5 ರೂಪೀಸ್ ಇದ್ದಿದ್ದು 3 ರೂಪೀಸ್ ಮಾಡಿದ್ರಾ? ಡಿಮಾಂಡ್ ಜಾಸ್ತಿ ಆದರೆ ಏನಾಗುತ್ತೆ? ಪ್ರೈಸ್ ಜಾಸ್ತಿ ಇಡ್ತೀರಾ. ಸೊ ಜಾಸ್ತಿ ಇಟ್ಟು ಎಷ್ಟು ರೂಪಾಯಿ ಇಡ್ತೀರಾ ನೀವು? 8 ರೂಪೀಸ್ ಇಡ್ತೀರಾ ಅಂದ್ಕೊಳ್ಳಿ. ಅಂದರೆ 8 ರೂಪೀಸ್ವರೆಗೂ ಹೈ ಹೋಯ್ತು. 8 ರೂಪೀಸ್ ಆಯಿತು. ಕೆಲವೊಂದು ಜನ ತೊಗೊಂಡ್ರು, ಕೆಲವೊಂದು ಜನ ತೊಗೊಳಿಲ್ಲ. ಆಮೇಲೆ ಯಾರು ತೊಗೊಳಕ್ಕೆ ಬರಲೇ ಇಲ್ಲ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ ನೀವು? ಪ್ರೈಸ್ ಇನ್ನೂ ಕಮ್ಮಿ ಮಾಡ್ತೀರಾ. ಸೊ ಇನ್ನೂ ಕಮ್ಮಿ ಮಾಡಿ ಏನು ಮಾಡ್ತೀರಾ ನೀವು? 6 ರೂಪೀಸ್ ಮಾಡ್ತೀರಾ. ಅದು 6 ರೂಪೀಸಿಗೆ ಮಾರಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂದರೆ ಮಾರ್ನಿಂಗ್ ಮಾರಬೇಕಾದ್ರೆ 5 ರೂಪೀಸ್ ಓಪನಿಂಗ್ ಪ್ರೈಸ್ ಇತ್ತಾ, ಮಧ್ಯಾಹ್ನ ಬರ್ತಾ ಯಾರು ತೊಗೊತಾ ಇಲ್ಲ ಅಂತ ನೀವು 3 ರೂಪೀಸ್ ಮಾರಿದ್ರಿ. ಅದಾದಮೇಲೆ 3 ರೂಪೀಸ್ ಇಟ್ಟಿದ್ದು ನೋಡಿ, ಪೆನ್ನು ಚೆನ್ನಾಗಿದೆ ಅಂತ ಭಾಳ ಜನ ತೊಗೊಳಕ್ಕೆ ಬಂದಮೇಲೆ ಅದ್ರ ಡಿಮಾಂಡ್ ಜಾಸ್ತಿ ಆಯ್ತು. ಡಿಮಾಂಡ್ ಜಾಸ್ತಿ ಆದಮೇಲೆ ನೀವು ಎಷ್ಟು ರೂಪಾಯಿಗೆ ಮಾರಿದ್ರಿ? 8 ರೂಪಾಯಿಗೆ ಮಾರಿದ್ರಿ. ಈವ್ನಿಂಗ್ 8 ರೂಪಾಯಿವರೆಗೂ ಮಾರಿದ್ರಿ. ಆಮೇಲೆ ಯಾರು ತೊಗೊಳಕ್ಕೆ ಬರಲಿಲ್ಲ. ಸೊ ಅದಕ್ಕೇನು ಮಾಡಿದ್ರಿ? ಅದ್ರದ್ದು ಪ್ರೈಸ್ ಕಮ್ಮಿ ಮಾಡಿದ್ರಿ. ಪ್ರೈಸ್ ಕಮ್ಮಿ ಮಾಡಿ ಆ್ಯಾವ್ರೇಜ್ 6 ರೂಪೀಸ್ ಇಟ್ರಿ. 6 ರೂಪೀಸ್ ಇಟ್ಟ ಮೇಲೆ ನೈಟ್ ಮೀನ್ಸ್ ಎಟ್ ದ ಲಾಸ್ಟ್ ನೀವು ಕ್ಲೋಸಿಂಗ್ ಪ್ರೈಸ್ ಎಷ್ಟು? 6 ರೂಪಾಯಿವರೆಗೂ ಮಾರಿದ್ರಿ ಇವತ್ತಿನ ದಿನ. ಸೊ ಅಂದ್ರೇನು? ಪ್ರೈಸ್ 5 ರೂಪೀಸಿಗೆ ಓಪನ್ ಆಗಿ ಲೋ 3 ರೂಪಾಯಿವರೆಗೂ ಹೋಗಿ ಹೈ 8 ರೂಪಾಯಿವರೆಗೂ ಹೋಗಿ ಕ್ಲೋಸಿಂಗ್ ಎಷ್ಟು? 6 ರೂಪಾಯಿವರೆಗೂ ಬಂತು. ಇದೇ ಥರ ಎವ್ರಿ ಚಾರ್ಟ್ ಮೂವ್ ಆಗಬೇಕಾದ್ರೆ ಒಂದೊಂದು ಕ್ಯಾಂಡಲ್ ಇದೇ ಥರ ಫಾರ್ಮೇಷನ್ ಆಗ್ತಿರ್ತಾವೆ. ಒಂದೊಂದು ಕ್ಯಾಂಡಲ್ ಬಯರ್ಸು ಬರ್ತಿರ್ತಾರೆ, ಸೆಲ್ಲರ್ಸು ಬರ್ತಿರ್ತಾರೆ. ಅರ್ಥ ಆಯ್ತಾ? ಸೊ ಇದನ್ನು ನೀವು ಈ ಥರ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಪ್ರೈಸ್ ಮೂವನ್ನ ಈಸಿಯಾಗಿ ಅರ್ಥ ಮಾಡ್ಕೊತೀರ. ಸೊ ಈ ಗ್ರೀನ್ ಕ್ಯಾಂಡಲ್ ಹೆಂಗೆ ಮೂವ್ ಆಯ್ತು ಅಂತ ನಿಮ್ಗೆ ಅರ್ಥ ಆಯ್ತಾ? ಓಪನಿಂಗ್ ಪ್ರೈಸ್ ಏನಂತ ಗೊತ್ತಾಯ್ತಾ? ಪ್ರೈಸ್ ಇಲ್ಲಿಂದ ಓಪನ್ ಆಯ್ತಾ, ಲೋ ಆಯಿತು, ಹೈ ಆಯಿತು, ಕ್ಲೋಸ್ ಆಯಿತು. ಈ ಕ್ಯಾಂಡಲ್ ಹೈ ಲೋ ಓಪನ್ ಕ್ಲೋಸ್ ಎಲ್ಲಿದೆ?
ನೆನ್ಪಿಟ್ಕೋಬೇಕು. ಇದಕ್ಕೆ ಏನಂತೀವಿ OHLC ಅಂತೀವಿ, ಓಪನ್ ಹೈ ಲೋ ಕ್ಲೋಸ್. ಅರ್ಥ ಆಯ್ತಾ? ಸೊ ಇದನ್ನು ನೆನ್ಪಿಟ್ಕೊಂಡ್ರೆ ನೆಕ್ಸ್ಟ್ ಇದು ಗ್ರೀನ್ ಕ್ಯಾಂಡಲ್ದಾಯಿತು. ಈಗ ರೆಡ್ ಕ್ಯಾಂಡಲ್ ಹೇಳ್ತೀನಿ ನೋಡಿರಿ. ರೆಡ್ ಕ್ಯಾಂಡಲ್ದು ಇದು ಹೈ ಮತ್ತು ಲೋ ಎರಡು ಸೇಮ್ ಇರ್ತಾವೆ. ಆಯಿತಾ? ಓಪನಿಂಗ್ ಅಷ್ಟು ಮತ್ತು ಕ್ಲೋಸಿಂಗ್ ಪ್ರೈಸ್ ಅಷ್ಟೇ ಚೇಂಜ್ ಆಗ್ತವೆ. ಓಪನ್ ಇಲ್ಲಿರುತ್ತೆ, ಕ್ಲೋಸ್ ಇಲ್ಲಾಗುತ್ತೆ. ಸೊ ಇದೇ ಎಕ್ಸಾಂಪಲ್ನ ಇದೇ ಪೆನ್ನಿಂದ ನೆಕ್ಸ್ಟ್ ಡೇ ಅಂತ ತಿಳ್ಕೊಳ್ಳಿ. ಇದೇ ಪೆನ್ ಫಸ್ಟ್ ಡೇ ಮಾರಿದ್ರಾ ಏನೇನು ₹8 ಕ್ಲೋಸ್ ಆಯಿತು ಅದು ಹೇಳಿದ್ದೆನ. ಸೊ ಸೆಕೆಂಡ್ ಡೇ ಇದೇ ಪ್ರೈಸಿಗೆ ಸ್ಟಾರ್ಟ್ ಮಾಡಿದರೆ, ಇದೇ ಪೆನ್ನ ಸ್ಟಾರ್ಟ್ ಮಾಡಿದರೆ ನೋಡಿರಿ, ಫೋನ್ ಓಪನಿಂಗ್ ಪ್ರೈಸ್ ₹6, ₹6 ನೀವು ಸ್ಟಾರ್ಟ್ ಮಾಡ್ತೀರಾ ಓಪನಿಂಗ್ ಪ್ರೈಸ್. ಅರ್ಥ ಆಯ್ತಾ? ₹6 ಓಪನಿಂಗ್ ಪ್ರೈಸ್ ಆಯಿತು. 6 ನೀವು ಸ್ಟಾರ್ಟ್ ಮಾಡ್ತೀರಾ ಬೆಳಗ್ಗೆ. ಆಮೇಲೆ ಏನಾಯಿತು, ₹6 ಇದೆ ಅಂತ ಸಿಗ್ತಾ ಇದೆ, ಪೆನ್ನು ಚೆನ್ನಾಗಿದೆ ಅಂತಲೂ ಹೈಯೆಸ್ಟ್ ಹೋಯ್ತು ₹8ವರೆಗೂ ಹೋಯ್ತಾ. ಅವತ್ತಿನ ದಿನ ಮಧ್ಯಾಹ್ನವರೆಗೂ ₹8ವರೆಗೂ ಹೋಯ್ತು. ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಸೊ ₹8ವರೆಗೂ ಹೋಯ್ತು. ಅದು ಆದಮೇಲೆ ಯಾರೂ ಜಾಸ್ತಿ ತೊಗೊಳ್ಳಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಕಮ್ಮಿ ರೇಟಿಂಗ್ ಮಾಡ್ತೀರಾ. ₹5 ಇಟ್ರಿ ಅಂದ್ಕೊಳ್ಳಿ, ₹5ವರೆಗೂ ಬಂತು. ₹5ವರೆಗೂ ಬಂದು ಮತ್ತೆ ಇನ್ನೂ ತೊಗೊತಿಲ್ಲ ಅಂದರೆ ಏನು ಮಾಡ್ತೀರಿ, ಇನ್ನೂ ಕಮ್ಮಿ ಮಾಡ್ತೀರಲ್ಲ. ಸೊ ಲಾಸ್ಟ್ ಲೋಯಲ್ಲಿ ಬಂತು ₹3ವರೆಗೂ ಬಂದ್ರಿ ನೀವು. ₹3ವರೆಗೂ ಸ್ವಲ್ಪ ಸೇಲ್ ಆಗ್ತಾಯಿತ್ತು. ಅದು ಆದಮೇಲೆ ಎಟ್ ದ ಎಂಡ್ ನೀವು ಎಷ್ಟುವರೆಗೂ ಸೇಲ್ ಮಾಡಿದಿರಿ, ₹5ವರೆಗೂ ಸೇಲ್ ಮಾಡಿದಿರಿ. ಸೊ ಇದರ ಅರ್ಥ ಏನು, ₹6 ಸ್ಟಾರ್ಟ್ ಮಾಡಿದ್ದು ₹8ವರೆಗೂ ಹೋಗಿ ₹3 ಕಮ್ಮಿ ಆಗಿ ಮತ್ತೆ ₹5 ಕ್ಲೋಸ್ ಆಯಿತು. ಇದರ ಅರ್ಥ ಏನು, ಈ ಒಂದು ಪೆನ್ನು ಇಷ್ಟೆಲ್ಲ ಪ್ರೈಸಲ್ಲಿ ಸೇಲ್ ಆಯಿತು. ಸೊ ಇಲ್ಲಿ ಬಾಡಿ ಫಾರ್ಮೇಷನ್ ಆಗೋದು ಯಾವುದು ಗೊತ್ತಾ, ಓಪನ್ ಕ್ಲೋಸ್ ಏನಿರುತ್ತಲ್ಲ ಅದು ಬಾಡಿ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ಕ್ಯಾಂಡಲ್ನ ಯಾವ ಥರ ಅಬ್ಸರ್ವ್ ಮಾಡಬೇಕು, ರೆಡ್ ಕ್ಯಾಂಡಲ್ ಅಂದರೆ ಓಪನ್ ಕ್ಲೋಸ್ ಡಿಫ್ರೆಂಟ್ ಇರುತ್ತೆ ಕಂಪೇರ್ಡ್ ಟು ಗ್ರೀನ್ ಕ್ಯಾಂಡಲ್. ಇಷ್ಟಂತೂ ಅರ್ಥ ಆಯ್ತಲ್ಲ? ಸೊ ಇದ್ರ ಮೇಲೆ ಕೆಲವೊಂದು ಪ್ಯಾಟರ್ನ್ಸ್ ಇದಾವೆ. ಪ್ಯಾಟರ್ನ್ಸನ್ನು ಅಬ್ಸರ್ವ್ ಮಾಡಿ ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್ ಅನ್ನೋದು ಒಂದು ಫ್ಯಾಮಿಲಿ ಅಂದ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ದೊಂದು ಫ್ಯಾಮಿಲಿ ಅಂದ್ಕೊಳ್ಳಿ. ಆ ಫ್ಯಾಮಿಲಿಯಲ್ಲಿ ಭಾಳಷ್ಟು ಜನ ಇರ್ತಾರೆ. ಎಷ್ಟು ಹುಡುಗರು, ಸಣ್ಣ ಹುಡುಗರು, ದೊಡ್ಡ ಹುಡುಗರು ಎಲ್ಲರೂ ಇರ್ತಾರೆ. ಸಣ್ಣವ್ರು ಇರ್ತಾರೆ, ದೊಡ್ಡವ್ರು ಇರ್ತಾರೆ. ಬಟ್ ಕೆಲವೊಬ್ರದ್ದು ಮಾತು ಭಾಳ ನಡೀತಿರ್ತಾವೆ ಫ್ಯಾಮಿಲಿ ಒಳಗೆ. ಲೈಕ್ ದೊಡ್ಡವ್ರು ಇರ್ತಾರೆ ನೋಡ್ರಿ, ಅವ್ರದ್ದು ಮಾತು ಅಂದರೆ ಯಾರೂ ಮೀರಂಗಿಲ್ಲ ನಿಮ್ಮ ಫ್ಯಾಮಿಲಿ ಒಳಗೆ. ಸೊ ಆ ಥರ ಕೆಲವೊಬ್ರು ಇರ್ತಾರೆ. ಆ ಥರ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸಲ್ಲಿ ಕೆಲವೊಂದು ಭಾಳ ವರ್ಕ್ ಆಗ್ತಾವೆ. ಅವನ್ನಷ್ಟೇ ಕಲಿಬೇಕು, ಎಲ್ಲದನ್ನು ಕಲಿಯೋದು ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಆಗಿದ್ದು ಅಷ್ಟೇ ಹೇಳ್ತೀನಿ, ಕೇಳಿಸ್ಕೊರಿ. ಫಸ್ಟ್ ಒನ್ ಹ್ಯಾಮರ್ ಫ್ಯಾಮಿಲಿ. ಸೆಕೆಂಡ್ ಒನ್ ಹರಾಮಿ ಫ್ಯಾಮಿಲಿ. ಥರ್ಡ್ ಒನ್ ಎಂಗಲ್ಫಿಂಗ್ ಫ್ಯಾಮಿಲಿ. ಫೋರ್ತ್ ಒನ್ ಡೋಜಿ ಫ್ಯಾಮಿಲಿ. ಫಿಫ್ತ್ ಒನ್ ಸ್ಟಾರ್ ಫ್ಯಾಮಿಲಿ. ಸೊ ಇವಿಷ್ಟು. ಸೊ ಫ್ಯಾಮಿಲಿಯಲ್ಲಿ ಭಾಳಷ್ಟು ಜನ ಇರ್ತಾರೆ, 100-200 ಜನ ಇರ್ತಾರೆ. ಅವರೆಲ್ಲ ಇಂಪಾರ್ಟೆಂಟ್ ಅಲ್ಲ. ಯಾರು ಮಾತು ನಡೆಯುತ್ತೆ ಅವ್ರನ್ನಷ್ಟೇ ನೀವು ಅಪ್ರೋಚ್ ಮಾಡ್ತೀರ, ರೈಟ್? ನಿಮಗೇನಾದರೂ ಯಾರಿಗಾದ್ರೂ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳೋದಿದ್ದರೆ ಒಬ್ಬರು ಹೆಡ್ ಇರ್ತಾರೆ, ಅವ್ರಿಗೂ ಅಪ್ರೋಚ್ ಮಾಡ್ತಿರಲ್ಲ. ಸೊ ಅದೇ ಥರ ಒಂದು ಫ್ಯಾಮಿಲಿಯಲ್ಲಿ ಇಷ್ಟು ಜನ ಇಂಪಾರ್ಟೆಂಟ್ ಇದ್ದಾರೆ, ತಾತ ಅಜ್ಜಿ ಹಿಂಗೆ. ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಅರ್ಥ ಮಾಡ್ಕೊಳಂಗೆ. ಸೊ ಹ್ಯಾಮರ್ ಫ್ಯಾಮಿಲಿ, ಹರಾಮಿ ಫ್ಯಾಮಿಲಿ, ಎಂಗಲ್ಫಿಂಗ್ ಫ್ಯಾಮಿಲಿ, ಡೋಜಿ ಫ್ಯಾಮಿಲಿ, ಸ್ಟಾರ್ ಫ್ಯಾಮಿಲಿ, ಇಷ್ಟು ಫ್ಯಾಮಿಲೀಸ್ ಇಂಪಾರ್ಟೆಂಟ್ ಇರ್ತಾವೆ. ಇವಿಷ್ಟೇ ನಿಮ್ಮ ಚಾರ್ಟಲ್ಲಿ ವರ್ಕ್ ಆಗುತ್ತೆ. ಆಯಿತಾ? ಸೊ ಒನ್ ಬೈ ಒನ್ ಅರ್ಥ ಮಾಡ್ಕೊಳೋಣ. ಸೊ ಫಸ್ಟ್ ಒನ್ ಹ್ಯಾಮರ್ ಫ್ಯಾಮಿಲಿ ನೋಡೋಣ. ಈ ಕಡೆ ಬುಲ್ಲಿಶ್ ಬರಿತೀನಿ, ಈ ಕಡೆ ಬೇರಿಶ್ ಬರಿತೀನಿ, ರೈಟ್? ಇದಕ್ಕೇನಂತೀವಿ, ಹ್ಯಾಮರ್ ಅಂತೀವ. ನಾರ್ಮಲ್ ಹ್ಯಾಮರ್ ಇದೇನಾದರೂ ಲೈಕ್ ಈ ಕ್ಯಾಂಡಲ್ ನೀವೆಲ್ಲಾದರೂ ಅಬ್ಸರ್ವ್ ಮಾಡಿದರೆ ಎಲ್ಲಿ ಅಂತ ಹೇಳ್ತೀನಿ, ಸಪೋರ್ಟಲ್ಲಿ ಅಬ್ಸರ್ವ್ ಮಾಡಬೇಕು. ಅದು ಬಿಟ್ಟು ಎಲ್ಲೂ ಅಬ್ಸರ್ವ್ ಮಾಡಬಾರ್ದು, ಸಪೋರ್ಟಲ್ಲಿ ಮಾತ್ರ ಅಬ್ಸರ್ವ್ ಮಾಡಬೇಕು. ಮತ್ತು ಅಪ್ ಟ್ರೆಂಡಲ್ಲಿ ಅಬ್ಸರ್ವ್ ಮಾಡಬೇಕು. ಸಪೋರ್ಟಲ್ಲಿ ಏನಾಗುತ್ತೆ, ಪ್ರೈಸು ಬೈಂಗ್ ಆಗುತ್ತೆ ಸಪೋರ್ಟಲ್ಲಿ. ಆಯಿತಾ? ಸಪೋರ್ಟಲ್ಲಿ ಈ ಪ್ಯಾಟರ್ನ್ ಫೌಂಡ್ ಎಲ್ಲಾದರೂ ಕಂಡ್ರೆ ನಿಮಗೆ ಬೈ ಮಾಡಬೇಕು, ರೈಟಾ? ಅದೇ ಅಪ್ ಟ್ರೆಂಡಲ್ಲಿ ಕಂಡ್ರೆ ಟ್ರೆಂಡ್ ಕಂಟಿನ್ಯೂ ಆಗ್ತಿದೆ ಅಂತ ಅರ್ಥ, ಅಪ್ ಟ್ರೆಂಡೇ ಹೋಗ್ತಿದೆ ಅಂತ ಅರ್ಥ. ಸೊ ಎಲ್ಲ ಅಬ್ಸರ್ವ್ ಮಾಡಬೇಕು. ಬುಲಿಶ್ ಪ್ಯಾಟರ್ನ್ಸ್ ಯಾವಾಗಲೂ ಸಪೋರ್ಟಲ್ಲಿ ನೋಡಬೇಕು, ಅಪ್ ಟ್ರೆಂಡಲ್ಲಿ ನೋಡಬೇಕು. ಸಿಂಪಲ್, ಅರ್ಥ ಆಯ್ತಾ? ಈಗ ನೋಡ್ರಿ, ಅಪ್ ಟ್ರೆಂಡ್ ಅಂದರೆ ಎಲ್ಲಿ ನೋಡಬೇಕು ಅಂತ ಹೇಳ್ತೀನಿ. ಅಪ್ ಟ್ರೆಂಡ್ ಅಂದರೆ ಇಲ್ಲಿ ಕಾಣ್ತು ಅಂದರೆ ಬೈಯಿಂಗ್ ಮಾಡಬೇಕು, ಇಲ್ಲಿ ಕಾಣ್ರೆ ಬೈಯಿಂಗ್ ಮಾಡಬೇಕು, ಇಲ್ಲಿ ಕಾಣ್ರೆ ಬೈಯಿಂಗ್ ಮಾಡಬೇಕು. ಕಂಪ್ಲೀಟಾಗಿ ಬೈಯಿಂಗ್ ಆಗುತ್ತೆ. ಅರ್ಥ ಆಯ್ತಾ?
ಸಪೋರ್ಟಲ್ಲಿ ಬೈ ಮಾಡೋದು. ಸಿಂಪಲ್, ಅರ್ಥ ಆಯ್ತಾ? ನೆಕ್ಸ್ಟ್ ಬೇರಿಶ್. ಈಗ ನಾವು ಬೇರಿಶ್ ಹ್ಯಾಮರ್ ಅನ್ನಲ್ಲ, ಇನ್ವರ್ಟೆಡ್ ಹ್ಯಾಮರ್ ಅಂತೀವಿ. ಅರ್ಥ ಆಯ್ತಾ? ಇನ್ವರ್ಟೆಡ್ ಹ್ಯಾಮರ್ ಆದರೆ ಇದು ಎಲ್ಲಿ ನೋಡಬೇಕು ಅಂದರೆ ನಾವು ರೆಸಿಸ್ಟೆನ್ಸಲ್ಲಿ ನೋಡಬೇಕು. ರೆಸಿಸ್ಟೆನ್ಸಲ್ಲಿ ನೋಡ್ತೀರಾ? ಅದು ಅಷ್ಟೇ ಅಲ್ಲದೆ ಡೌನ್ ಟ್ರೆಂಡಲ್ಲಿ ನೋಡಬೇಕು. ರೆಸಿಸ್ಟೆನ್ಸಲ್ಲಿ ಏನಾದರೂ ಈ ಥರ ಪ್ಯಾಟರ್ನ್ ಫಾರ್ಮ್ ಆದರೆ ಕೆಳಗಡೆ ಪ್ರೈಸ್ ಮೂವ್ ಆಗುತ್ತೆ. ಡೌನ್ ಟ್ರೆಂಡಲ್ಲಿ ಆದರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಲೈಕ್ ಡೌನ್ ಟ್ರೆಂಡ್ ಅಂದರೆ ಹೆಂಗೆ, ಈ ಥರ ಆಗುತ್ತಾ? ಈ ಥರ ಆದರೆ ಎಲ್ಲಿ ನೋಡ್ಬೇಕು, ನೀವು ಇಂಥಲ್ಲಿ ಅಬ್ಸರ್ವ್ ಮಾಡಬೇಕು. ಇಂಥಲ್ಲಿ ಈ ಥರ ಹ್ಯಾಮರ್, ಇನ್ವರ್ಟೆಡ್ ಹ್ಯಾಮರ್ ಆಯಿತು ಅಂದರೆ ಪ್ರೈಸ್ ಕೆಳಗಡೆ ಮೂವ್ ಆಗುತ್ತೆ. ಸಿಂಪಲ್, ಅರ್ಥ ಆಯ್ತಾ? ಹ್ಯಾಮರ್ ಆಯಿತಾ? ನೆಕ್ಸ್ಟ್ ಯಾವುದು? ಎಂಗಲ್ಫಿಂಗ್ ನೋಡೋಣ. ಎಂಗಲ್ಫಿಂಗಲ್ಲಿ ಬುಲ್ಲಿಶ್ ಮತ್ತು ಬೇರಿಶ್ ಇದಾವ. ಎಲ್ಲ ಪ್ಯಾಟರ್ನ್ಸಲ್ಲೂ ಬುಲ್ಲಿಶ್ ಮತ್ತು ಬೇರಿಶ್ ಇದಾವೆ. ಓಕೆ, ಸೊ ಬುಲ್ಲಿಶಲ್ಲಿ ಯಾವ ಥರ ಆಗುತ್ತೆ ಅಂದರೆ ನೋಡ್ರಿ, ಫಸ್ಟ್ ಕ್ಯಾಂಡಲ್ ಯಾವಾಗಲೂ ಬುಲ್ಲಿಶಲ್ಲಿ ಯಾವ್ದು ಇರುತ್ತೆ, ರೆಡ್ ಇರುತ್ತೆ. ಸೊ ರೆಡ್ ಕ್ಯಾಂಡಲ್ ಆಯಿತಾ? ನೆಕ್ಸ್ಟ್ ಇದಾದಮೇಲೆ ಗ್ರೀನ್ ಕ್ಯಾಂಡಲ್ ಬರುತ್ತೆ. ಇದು ಗ್ರೀನ್ ಆಯಿತು, ಇದು ರೆಡ್ ಆಯ್ತು. ಸೊ ಇದಕ್ಕೇನಂತ ಎಂಗಲ್ಫಿಂಗ್. ಎಂಗಲ್ಫಿಂಗ್ದು ಅರ್ಥ ಹೇಳ್ತೀನಿ ನೋಡ್ರಿ. ಯಾವುದಾದ್ರೂ ಕ್ಯಾಂಡಲ್ ಇನ್ನೊಂದು ಹಳೆ ಕ್ಯಾಂಡಲ್ಕಿನ್ನ ಸ್ಟ್ರಾಂಗ್ ಇದ್ರಿ, ಓಲ್ಡ್ ಕ್ಯಾಂಡಲ್. ಸೊ ಇದು ರೆಡ್ ಕ್ಯಾಂಡಲ್ ಅಂದ್ಕೊಳ್ಳಿ. ಸೊ ಇದು ಏನಿದೆ ಈಗ ನೋಡಿ, ಇದು ಗ್ರೀನ್ ಕ್ಯಾಂಡಲ್ ಅಂದ್ಕೊಳ್ಳಿ. ಸೊ ಇದು ಇದಕ್ಕೆ ಆರಾಮಾಗಿ ಹಿಡಿಬೋದಲ್ಲ, ಮೀನ್ಸ್ ಇದನ್ನು ಕಂಟ್ರೋಲ್ ಮಾಡ್ಬೋದಲ್ಲ. ಸೊ ಇದಕ್ಕೆ ಅಂತಿ ಎಂಗಲ್ಫ್ ಮಾಡೋದು ಅಂತಿ, ಇದನ್ನು ಎಂಗಲ್ಫ್ ಮಾಡೋದು. ಸೊ ಅರ್ಥ ಆಯ್ತಾ? ಸೊ ಇಲ್ಲಿ ಅದೇ ಥರ ಇಲ್ಲಿ ಆಗ್ತಿದೆ ನೋಡ್ರಿ. ಒಂದು ರೆಡ್ ಕ್ಯಾಂಡಲ್ ಇದೆನಾ, ರೆಡ್ ಕ್ಯಾಂಡಲ್ ಚಿಕ್ಕ ಕ್ಯಾಂಡಲ್ ಇದೆ. ಅದಾದಮೇಲೆ ಗ್ರೀನ್ ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ಇದೆ. ದೊಡ್ಡ ಕ್ಯಾಂಡಲ್ ಏನು ಮಾಡ್ತಾ ಇದೆ, ಇದಕ್ಕಿಂತ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸಿಂಪಲ್. ಸೊ ಇದು ಎಲ್ಲಿ ವರ್ಕ್ ಆಗುತ್ತೆ ಅಂತಂದರೆ ಸಪೋರ್ಟಲ್ಲಿ ವರ್ಕ್ ಆಗುತ್ತಾ. ಅದು ಬಿಟ್ಟರೆ ಇನ್ನೊಂದು ಕಡೆ ಎಲ್ಲಿ ವರ್ಕ್ ಆಗುತ್ತೆ, ಅಪ್ ಟ್ರೆಂಡಲ್ಲಿ. ಸೊ ಈ ಸೈಡ್ ಏನು ಲೆಫ್ಟ್ ಸೈಡ್ ಏನಿದೆ ಅಲ್ಲ, ಬುಲಿಶ್ ಏನಿದಾವಲ್ಲ, ಬುಲಿಶ್ ರೆಸಿಸ್ಟೆನ್ಸ್ ಹತ್ರ ವರ್ಕ್ ಆಗಲ್ಲ, ಡೌನ್ ಟ್ರೆಂಡಲ್ಲಿ ವರ್ಕ್ ಆಗೋದೇ ಇಲ್ಲ. ಫಸ್ಟ್ ತಲೆಗೆ ಇಟ್ಕೊಳ್ಳಿ. ಎಲ್ಲಿ ತೊಗೋಬೇಕಂತ ಹೇಳಿ ಅಲ್ಲಷ್ಟೇ ಟ್ರೇಡ್ ತೊಗೋಬೇಕು. ನೀವು ಅಪೋಸಿಟ್ ಟ್ರೆಂಡಿಗೆ ಅಪೋಸಿಟ್ ತೊಗೊಂಡ್ರೆ ನೀವು ಎಂದೂ ಪ್ರಾಫಿಟ್ ಆಗೋಲ್ಲ, ತಿಳ್ಕೊಂಬಿಡ್ರಿ. ಸೊ ಇದೆಲ್ಲಿ ಹೋಗುತ್ತೆ ಪ್ರೈಸು, ಸಪೋರ್ಟಲ್ಲಾದರೆ ಮೇಲ್ಗಡೆ ಹೋಗುತ್ತಾ. ಅಪ್ ಟ್ರೆಂಡಲ್ಲಿ ಆಯಿತು ಅಂದರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಟ್ರೆಂಡ್ ಇದ್ಮೇಲೆ ಅಂಥ ಟೈಮಲ್ಲಿ ಇದು ಆಯಿತು ಅಂದರೆ ಅಪ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸಿಂಪಲ್, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋದು ಯಾವುದು, ಬೇರಿಶ್ ಪ್ಯಾಟರ್ನ್. ಬೇರಿಶ್ ಯಾವುದಿದು, ಎಂಗಲ್ಫಿಂಗ್. ಬೇರಿಶ್ ಎಂಗಲ್ಫಿಂಗ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಬೇರಿಶ್ ಪ್ಯಾಟರ್ನಲ್ಲಿ ಫಸ್ಟ್ ಯಾವಾಗಲೂ ಗ್ರೀನ್ ಕ್ಯಾಂಡಲ್ ಇರುತ್ತೆ. ಅರ್ಥ ಆಯ್ತಾ? ಅದಾದಮೇಲೆ ಇದು ರೆಡ್ ಕ್ಯಾಂಡಲ್. ಫಸ್ಟ್ ಕ್ಯಾಂಡಲ್ ಯಾವುದು ಇರುತ್ತೆ, ಗ್ರೀನ್ ಕ್ಯಾಂಡಲ್. ಗ್ರೀನ್ ಕ್ಯಾಂಡಲ್ ಭಾಳ ಚಿಕ್ಕದಿರುತ್ತೆ. ಅದಾದಮೇಲೆ ರೆಡ್ ಕ್ಯಾಂಡಲ್ ಇದಕ್ಕಿಂತ ಸ್ಟ್ರಾಂಗ್ ಇರುತ್ತೆ. ಸೊ ರೆಡ್ ಕಲರ್ ಸ್ಟ್ರಾಂಗ್ ಆಗಿದೆ ಅಂದರೆ ರೆಡ್ ಕಲರ್ ಗ್ರೀನ್ ಕಲರಿಗೆ ಕಂಟ್ರೋಲ್ ಮಾಡುತ್ತಾ ಇಲ್ಲ, ಮಾಡುತ್ತಲ್ಲ. ಸೊ ಅದು ಹೆಂಗಂದರೆ ಇದು ಎಲ್ಲಿ ಆಗಬೇಕಂದ್ರೆ ರೆಸಿಸ್ಟೆನ್ಸಲ್ಲಿ ಆಗಬೇಕು. ಅದರ ಮಾತ್ರ ಈ ಪ್ಯಾಟರ್ನ್ ವರ್ಕ್ ಆಗುತ್ತೆ. ಅದು ಅಲ್ಲದೆ ಮತ್ತೆ ಯಾವುದು, ಡೌನ್ ಟ್ರೆಂಡಲ್ಲಿ ಆಗಬೇಕು. ಸಿಂಪಲ್ಲ. ರೆಸಿಸ್ಟೆನ್ಸಲ್ಲಿ ಆದರೆ ಪ್ರೈಸ್ ಕೆಳಗಡೆ ಮೂವ್ ಆಗುತ್ತೆ. ಡೌನ್ ಟ್ರೆಂಡಲ್ಲಿ ಆದರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಡೌನ್ ಟ್ರೆಂಡ್ ಅಂದರೆ ಟ್ರೆಂಡ್ ಡೌನ್ ಸೈಡೇ ಹೋಗ್ತಾಯಿದೆ. ಸೊ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪ್ಯಾಟರ್ನ್ ಯಾವುದಂದರೆ ಹರಾಮಿ. ಆ ಹರಾಮಿ ಅಲ್ಲ, ಜಾಪನೀಸ್ ವರ್ಡ್ ಇದು. ಇದರಲ್ಲಿ ಬುಲಿಶ್ ಇರುತ್ತಾ, ಬೇರಿಶ್ ಇರುತ್ತೆ. ಸಿಂಪಲ್. ಈಗ ನೋಡ್ರಿ, ಫಸ್ಟ್ ಕ್ಯಾಂಡಲ್ ರೆಡ್ ಇರುತ್ತಾ, ಸೆಕೆಂಡ್ ಕ್ಯಾಂಡಲ್ ಯಾವುದು ಇರುತ್ತಾ, ಗ್ರೀನ್ ಇರುತ್ತೆ. ಸೊ ಇದ್ರ ಅರ್ಥ ಆಯ್ತು ನೋಡ್ರಿ. ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಇತ್ತು ಅಂದ್ಕೊಳ್ಳಿ, ಸ್ಟ್ರಾಂಗ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಬಾರ್ದಾಯಿತು, ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆಗಿದೆ ಅಂದರೆ ಅದು ಕೆಳಗೂ ರೆಡ್ ಕ್ಯಾಂಡಲ್ ಆಗಬೇಕಲ್ಲ. ಅಷ್ಟ್ರ ಮೇಲೂ ಗ್ರೀನ್ ಕ್ಯಾಂಡಲ್ ಬಂತು ಅಂದ್ಕೊಳ್ಳಿ. ಸೊ ಅದು ಬಯರ್ಸ್ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಅರ್ಥ. ಅದರ ಅರ್ಥ ಏನಂದ್ರೆ ಇದೆಲ್ಲಾಗಬೇಕು, ಫಸ್ಟ್ ಹೇಳ್ತೀನಿ ನೋಡ್ರಿ. ಸಪೋರ್ಟಿಗೆ ಆಗಬೇಕಾ, ಸಪೋರ್ಟಿಗೆ ಆಗಬೇಕು. ಇನ್ನೊಂದು ಅಪ್ ಟ್ರೆಂಡಲ್ಲಿ ಆಗಬೇಕು. ಸಪೋರ್ಟಲ್ಲಾದರೆ ಪ್ರೈಸ್ ಮೇಲ್ಗಡೆ ಹೋಗುತ್ತೆ, ಅಪ್ ಟ್ರೆಂಡ್ ಆದರೆ ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತೆ. ಆಯಿತಾ? ಸೊ ಒಂದು ರೆಡ್ ಕ್ಯಾಂಡಲ್ ಸ್ಟ್ರಾಂಗ್ ಕ್ಯಾಂಡಲ್ ಇದ್ದರೂ ಕೂಡ ಸಪೋರ್ಟಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೆ, ಬಯರ್ ಸ್ಟ್ರಾಂಗ್ ಇರ್ತಾರೆ. ಬಯರ್ ಸ್ಟ್ರಾಂಗ್ ಅಂದ್ರೆ ಏನು, ಗ್ರೀನ್ ಕ್ಯಾಂಡಲ್ ಆಗುತ್ತೆ. ಗ್ರೀನ್ ಕ್ಯಾಂಡಲ್ ಇಲ್ಲಿ ಆಯಿತು ಅಂದ್ಕೊಳ್ಳಿ. ಸೊ ಅಲ್ಲಿ ನೀವು ಬೈ ಮಾಡ್ತೀರಿ. ಸಿಂಪಲ್ ಲಾಜಿಕ್ ಅಷ್ಟೇ.
ಸೊ ಅದೇ ಥರ ಈಗ ಬೇರಿಶ್ ಹೋಗೋಣ. ಸೊ ಬೇರಿಶ್ ಫಸ್ಟ್ ಕ್ಯಾಂಡಲ್ ಯಾವುದಿರುತ್ತಾ, ಗ್ರೀನ್ ಇರುತ್ತೆ. ಆಯಿತಾ, ಅದಾದಮೇಲೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಸ್ಮಾಲ್ ರೆಡ್ ಕ್ಯಾಂಡಲ್, ಸ್ಮಾಲ್ ಅಂದರೆ ಪೂರ್ತಿ ಸ್ಮಾಲ್ ಇರೋಲ್ಲ, ಲೈಕ್ 50% ಸ್ವಲ್ಪ ಮೇಲೆ ಇರ್ಬೋದು. ಓಕೆ, ನೋಡಿರಿ ಈ ಥರ ಆಯಿತಾ. ಇದು ಎಲ್ಲಿ ವರ್ಕ್ ಆಗುತ್ತೆ ಅಂತಂದರೆ ರೆಸಿಸ್ಟೆನ್ಸಲ್ಲಿ ವರ್ಕ್ ಆಗುತ್ತೆ. ರೆಸಿಸ್ಟೆನ್ಸಲ್ಲಿ ವರ್ಕ್ ಆದರೆ ಪ್ರೈಸ್ ಕೆಳಗಡೆ ಮೂವ್ ಆಗುತ್ತೆ. ಕಂಪಲ್ಸರಿ ಇದು ಪ್ಯಾಟರ್ನಲ್ಲಿ ಆಯಿತು ಅಂದರೆ ಪ್ರೈಸ್ ಕೆಳಗಡೆ ಮೂವ್ ಆಗುತ್ತೆ. ಅದಷ್ಟಲ್ಲಿ ಡೌನ್ ಟ್ರೆಂಡಲ್ಲಿ ಆಗುತ್ತೆ. ಸೊ ಡೌನ್ ಟ್ರೆಂಡಲ್ಲಾದರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಾ. ಅದೇ ಈ ಸೈಡ್ ಏನಿದಾವಲ್ಲ ಬುಲಿಶ್ ಪ್ಯಾಟರ್ನ್ಸ್ ಸಪೋರ್ಟಲ್ಲಿ ಆಗಬೇಕು, ಅಪ್ ಟ್ರೆಂಡಲ್ಲಿ ಆಗಬೇಕು. ಇದನ್ನು ನೀವು ಡೌನ್ ಟ್ರೆಂಡಲ್ಲಿ ಹುಡುಕ್ತೀನಿ, ರೆಸಿಸ್ಟೆನ್ಸಲ್ಲಿ ಹುಡುಕ್ತೀನಿ ಅಂದರೆ ವರ್ಕ್ ಆಗಂಗಿಲ್ಲ. ಸೊ ಸೇಮ್ ಇದನ್ನು ಹಂಗೆ, ಬೇರಿಶ್ ಏನಿದಾವಲ್ಲ ರೆಸಿಸ್ಟೆನ್ಸಲ್ಲಿ ಆಗಬೇಕು, ಇಲ್ಲ ಡೌನ್ ಟ್ರೆಂಡಲ್ಲಿ ಆಗಬೇಕು. ನೀವು ಸಪೋರ್ಟಲ್ಲಿ ಹುಡುಕ್ತೀನಿ, ಅಪ್ ಟ್ರೆಂಡಲ್ಲಿ ಹುಡುಕ್ತೀನಿ ಅಂದರೆ ಆಗ್ತವೆ, ಬಟ್ ಅವು ವರ್ಕ್ ಆಗೋಲ್ಲ. ಅಲ್ಲೂ ಪ್ಯಾಟರ್ನ್ಸ್ ಕ್ರಿಯೇಟ್ ಆಗ್ತವೆ, ಬಟ್ ವರ್ಕ್ ಆಗೋದಿಲ್ಲ. ಎಲ್ಲರೂ ಅಂತೇಳಿ ಏನು ಮಾಡ್ತೀರಾ, ಆ ಟೈಮಲ್ಲಿ ಬೈ ಮಾಡ್ತಿರಲಿಲ್ಲ, ಸೆಲ್ ಮಾಡೋಕ್ಕೆ ಹೋಗ್ತೀರಾ, ಲಾಸ್ ಆಗ್ತದೆ ಅಷ್ಟೇ. ಇವು ಎಲ್ಲೆಲ್ಲಿ ವರ್ಕ್ ಆಗಬೇಕು ಅಲ್ಲಿ ಬರೆದಿದ್ದೀನಿ, ಇವು ಇಂಪಾರ್ಟೆಂಟ್. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಈ ಆರಾಮೇ ಆಯಿತಾ. ನೆಕ್ಸ್ಟ್ ಡೋಜಿ ಬರುತ್ತೆ. ಡೋಜಿ ಫ್ಯಾಮ್ಲಿನ ಡೋಜಿ ಅಂದರೆ ಫಸ್ಟ್ ಹೇಳ್ತೀನಿ ನೋಡಿರಿ. ಡೋಜಿ ಕ್ಯಾಂಡಲ್ ಅಂದರೆ ಏನು, ಇಂಡಿಸಿಷನ್ ಕ್ಯಾಂಡಲ್. ಈ ಥರ ಆಗುತ್ತೆ, ಈ ಥರ ಕ್ಯಾಂಡಲ್ ಯಾವುದಾದ್ರೂ ಕಲರ್ ಇರಲಿ, ಈ ಥರ ಕ್ಯಾಂಡಲ್ ಆಯಿತು ಅಂದ್ಕೊಳ್ಳಿ, ಇಂಡಿಸಿಷನ್ ಅಂದರೆ ಇದರ ಅರ್ಥ ಏನಂದರೆ ಮಾರ್ಕೆಟ್ ಡಿಸೈಡ್ ಮಾಡ್ತಾಯಿಲ್ಲ ಯಾವ ಕಡೆ ಹೋಗ್ಬೇಕು. ಈ ಕ್ಯಾಂಡಲ್ ಡಿಸೈಡ್ ಮಾಡ್ತಾಯಿಲ್ಲ, ಮೀನ್ಸ್ ಬೈಂಗ್ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾಯಿಲ್ಲ, ಸೆಲ್ಲಿಂಗ್ ಹೋಗಬೇಕು ಅಂತಲೂ ಡಿಸೈಡ್ ಮಾಡ್ತಾಯಿಲ್ಲ. ಅಂದರೆ ಪ್ರೈಸ್ ಎಲ್ಲಿ ಆಗಬೇಕು ಅಂತಲೇ ಡಿಸೈಡ್ ಆಗ್ತಾಯಿಲ್ಲ ಅಂತ. ಅದಕ್ಕೇನಂತೀವಿ ನಾವು ಡೋಜಿ ಕ್ಯಾಂಡಲ್ ಅಂತೀವಿ. ಸೊ ಇದರಲ್ಲಿ 2 ಟೈಪ್ಸ್ ಇದಾವೆ. ಒಂದಿದು ಯಾವುದು, ಡ್ರ್ಯಾಗನ್ ಫ್ಲೈ, ಇನ್ನೊಂದು ಗ್ರೇವ್ ಸ್ಟೋನ್. ಸೊ ಅರ್ಥ ಆಯ್ತಾ, ಡ್ರ್ಯಾಗನ್ ಫ್ಲೈ, ಗ್ರೇವ್ ಸ್ಟೋನ್. ಸೊ ಡ್ರ್ಯಾಗನ್ ಫ್ಲೈ ಅನ್ನೋದೇನಿದೆಯಲ್ಲ ಇದು ಸಪೋರ್ಟಲ್ಲಿ ಆಗಬೇಕು. ಈ ಥರ ಇರುತ್ತೆ, ಟಿ ಶೇಪಲ್ಲೇ ಇರುತ್ತೆ, ಸಪೋರ್ಟಲ್ಲಿ ಆಗಬೇಕು ಮತ್ತು ಅಪ್ ಟ್ರೆಂಡಲ್ಲಿ ಆಗಬೇಕು. ಸೊ ಸಪೋರ್ಟಲ್ಲಾದರೆ ಪ್ರೈಸ್ ಮೇಲ್ಗಡೆ ಹೋಗುತ್ತೆ, ಅಪ್ ಟ್ರೆಂಡ್ ಆದರೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಅರ್ಥ ಆಯ್ತಾ. ಸೊ ಸೇಮ್ ಗೋಸ್ ವಿತ್ ಗ್ರೇವ್ ಸ್ಟೋನ್. ಗ್ರೇವ್ ಸ್ಟೋನ್ ಈ ಥರ ಇರುತ್ತೆ, ಆದರೆ ಡೌನ್ ಟ್ರೆಂಡಲ್ಲಿ ಹೋಗುತ್ತೆ, ಪ್ರೈಸ್ ಕೆಳಗಡೆ ಹೋಗುತ್ತೆ. ಎಲ್ಲಿ ನೋಡಬೇಕಿದ್ರೆ ಡೌನ್ ಟ್ರೆಂಡ್ ಅಥವಾ ರೆಸಿಸ್ಟೆನ್ಸಲ್ಲಿ ನೋಡಬೇಕು. ನೋಡಿದ್ರೆ ಎಲ್ಲಿ ಹೋಗುತ್ತೆ, ಪ್ರೈಸ್ ಕೆಳಗಡೆ ಹೋಗುತ್ತೆ. ಅರ್ಥ ಆಯ್ತಾ. ಇಷ್ಟೇ, ಇದನ್ನು ಭಾಳ ಇಂಪಾರ್ಟೆಂಟ್. ಇದನ್ನು ನೀವು ಟ್ರೇಡ್ ಬಿಡೋಕ್ಕೆ ಹೋಗ್ಬಾರ್ದು. ಇದೆಲ್ಲಾದರೂ ಅಬ್ಸರ್ವ್ ಮಾಡಿದಿರಿ, ಎಲ್ಲಾದರೂ ಅಲ್ಲ, ಎಲ್ಲಿ ಅಬ್ಸರ್ವ್ ಮಾಡ್ಬೇಕಂತ ಹೇಳಿದ್ದೀನಿ, ಮತ್ತೆ ಎಲ್ಲಾದರೂ ಅಬ್ಸರ್ವ್ ಮಾಡೋದಲ್ಲ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಬರೋದು ಸ್ಟಾರ್ ಫ್ಯಾಮ್ಲಿ. ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಸ್ಟಾರ್ ಫ್ಯಾಮ್ಲಿ ಎಲ್ಲಾಗಬೇಕು ಅಂತ ಹೇಳ್ತೀನಿ ಅಂತ. ಇದರಲ್ಲಿ ಫಸ್ಟ್ನೇದು ಯಾವುದು, ಮಾರ್ನಿಂಗ್ ಸ್ಟಾರ್ ಅಂತ ಬರುತ್ತೆ. ಎರಡನೇದು ಈವ್ನಿಂಗ್ ಸ್ಟಾರ್. ಸೊ ಮಾರ್ನಿಂಗ್ ಸ್ಟಾರ್ ಹೆಂಗಿರುತ್ತಂದರೆ ಫಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಇರುತ್ತಾ, ಸೆಕೆಂಡ್ ಕ್ಯಾಂಡಲ್ ಒಂದು ಸ್ಮಾಲ್ ಕ್ಯಾಂಡಲ್ ಇರುತ್ತೆ, ರೆಡ್ ಆದರೂ ಇರಲಿ ಗ್ರೀನ್ ಆದರೂ ಇಲ್ಲಿ ನಡೀತೈತಿ. ಅದಾದಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಏನಿರುತ್ತಲ್ಲ ಇದಕ್ಕಿಂತ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಬೇಕು. ಇದ್ರ ಮೇಲೆ ಇದು ರೆಡ್ ಕ್ಯಾಂಡಲ್ ಇದೆನಾ, ಇದು ಗ್ರೀನ್ ಕ್ಯಾಂಡಲ್ ಇದೆ. ಸೊ ಇದು ಎಲ್ಲಿ ಆಗುತ್ತಾ, ಸಪೋರ್ಟಲ್ಲಿ ಆಗಬೇಕು, ಸಪೋರ್ಟಲ್ಲಿ ಆಗಬೇಕು. ಸಪೋರ್ಟಲ್ಲಾದರೆ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಅರ್ಥ ಆಯ್ತಾ. ಸೊ ಅಪ್ ಟ್ರೆಂಡಲ್ಲೂ ಸಿಗ್ತಾವೆ, ಬಟ್ ಭಾಳ ರೇರ್ ಸಿಗೋದು. ಒಂದು ಸರಿ ಟ್ರೆಂಡ್ ರಿವರ್ಸ್ ಆಗೋಕ್ಕೆ ಭಾಳ ಯೂಸ್ ಆಗುತ್ತೆ. ಮೀನ್ಸ್ ಕಂಟಿನ್ಯೂಸ್ ಡೌನ್ ಟ್ರೆಂಡ್ ಇರುತ್ತೆ, ಆ ಟೈಮಲ್ಲಿ ಏನಾದ್ರು ಸಪೋರ್ಟಲ್ಲಿ ಆಯಿತು ಅಂದ್ಕೊಳ್ಳಿ, ಇದು ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಅರ್ಥ ಆಯ್ತಾ. ಇದು ನೋಡ್ರಿ, ಫಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬರುತ್ತಾ, ಅದಾದ್ಮೇಲೆ ಒಂದು ಸ್ಮಾಲ್ ಕ್ಯಾಂಡಲ್ ಆಗುತ್ತೆ ಯಾವುದಾದ್ರೂ ಒಂದು ಕಲರ್. ಅದಾದಮೇಲೆ ರೆಡ್ ಕ್ಯಾಂಡಲ್ ಏನಿರುತ್ತಲ್ಲ ಇದ್ರ ಕೆಳಗಡೆ ಹೋಗಿ ಕ್ಲೋಸ್ ಆಗಬೇಕು. ಇದೆಲ್ಲಾಗಬೇಕು, ರೆಸಿಸ್ಟೆನ್ಸಲ್ಲಿ ಆಗಬೇಕು. ಎಲ್ಲಾಗಬೇಕು, ರೆಸಿಸ್ಟೆನ್ಸಲ್ಲಿ ಆಗಬೇಕು. ರೆಸಿಸ್ಟೆನ್ಸಲ್ಲಿ ಆದರೆ ಪ್ರೈಸ್ ಕೆಳಗಡೆ ಮೂವ್ ಆಗುತ್ತಾ. ಸಿಂಪಲ್. ಅಂದ್ರೇನು, ಕಂಟಿನ್ಯೂಸ್ ಅಪ್ ಟ್ರೆಂಡ್ ಇರುತ್ತಾ, ಅಪ್ ಟ್ರೆಂಡ್ ಇದೆ ಅಂದಮೇಲೆ ಇದು ರೆಸಿಸ್ಟೆನ್ಸ್ ಅಂದ್ಕೊಳ್ಳಿ. ಇಂತಲ್ಲಿ ಈ ಪ್ಯಾಟರ್ನ್ ಆದರೆ ಪ್ರೈಸ್ ಕೆಳಗಡೆ ಮೂವ್ ಆಗುತ್ತೆ. ಸಿಂಪಲ್ ಇಷ್ಟೇ. 5 ಫ್ಯಾಮ್ಲೀಸ್ ಇರೋವು. ಇವು 5 ಫ್ಯಾಮ್ಲೀಸ್ ನೀವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಬೇಕು, ಚಾಟಲ್ಲಿ ಅಬ್ಸರ್ವ್ ಮಾಡಬೇಕು. ನಾವು ಚಾಟಲ್ಲಿ ತೋರಿಸ್ತೀನಿ ಎಲ್ಲೆಲ್ಲಾಗಿದೋ ಅಂತ, ಚಾಟಲ್ಲಿ ಅಬ್ಸರ್ವ್ ಮಾಡಬೇಕು. ತೋರಿಸೋದ್ರೆ ಅವು ಫೋಟೋಸ್ ಏನಿದೆಯಲ್ಲ
ಏನು ವೀಡಿಯೋಗೆ ಅಟ್ಯಾಚ್ ಮಾಡಿ ಆ ಫೋಟೋಸು ಕೆಳಗಡೆ ಹಾಕಿರ್ತೀನಿ. ಸೊ ನಿಮಗೆ ರೆಫರೆನ್ಸಿಗೆ ಇರ್ತವೆ. ಸೊ ಥ್ಯಾಂಕ್ ಯು ಗೈಸ್.